ಬರದ ಸಾಧನಕ್ಕೆ ನೀನೆ ಕಾರಣ. ನಿನ್ನೊಮ್ಮೆ ಲೋಟದ ವರ್ಣ ಕಿರಣ ಸಾವಿಗೆ ನೀನೆ ಜನ್ಮ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ. ನಂಬಿದವರ ಪಾಲಿನ ನೀನೆ. ಪಾರ್ವತಿ ಪರಶಿವನ ಪ್ರೇಮ ಪುತ್ರನೇ, ಪಾಲಿಸುವ ಪರದೈವ ಬೇರೆ ಕಾರಣೆ. ಪಾರ್ವತಿ ಪರಶಿವನ ಪ್ರೇಮ ಪುತ್ರನೇ, ಪಾಲಿಸುವ ಪರದೈವ ಬೇರೆ ಕಾರಣೆ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ. ನಂಬಿದವರ ಪಾಲಿನ ಕಲ್ಪತರು ನೀನೆ. ಪ್ರಾರ್ಥಿಸಿದ ಮಕ್ಕಳಿಗೆ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಉದ್ಘಾಟನೆ ನಮ್ಮ ಹಿರಿಯ ಶಿಕ್ಷಕರು. ಕಾರ್ಯಕ್ರಮ ಉದ್ಘಾಟಿಸಿದ ಗಣ್ಯರಿಗೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ಸ್ವಾಗತವನ್ನ ಬಯಸ್ತೀನಿ. ಶ್ರೀ ಪುಟ್ಟರಾಜುರವರು ಮುಖಂಡರು, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಅವ್ರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸ್ತೀನಿ. ದೇವರಾಜು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು, ಅವ್ರಿಗೂ ಸಹ ಈ ನಾಗೇಶ್ ಗ್ರಾಮಸ್ಥರು, ಅವ್ರಿಗೂ ಸಹ ಕಾಂತರಾಜು ಸೊಸೈಟಿ ಸದಸ್ಯರುಗಳು, ರವಿ ನಲ್ಗುಂಡೆಯ ಸರ್ ಗ್ರಾಮ ಬಡ್ಡಿಕೊಪ್ಪಲ SDMC ಮಾಜಿ ಅಧ್ಯಕ್ಷರು, ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸುತ್ತೇನೆ. ಮಹಾದೇವ್ ಸರ್ CRP ಸರ್ ಅವ್ರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ. ಆರು ಉತ್ಪಾದಕ ಸಂಘದ ಅಧ್ಯಕ್ಷರು, ಅವ್ರಿಗೂ ಸಹ ಈ ಕಾರ್ಯಕ್ರಮವನ್ನ ನಡೆಸ್ಕೊಂಡು ಬಂದಿರುವಂತಹ ಎಲ್ಲಾ ಗ್ರಾಮಸ್ಥರು ಮತ್ತು ಹಿರಿಯ ಮುಖಂಡರುಗಳಲ್ಲಿ ಶ್ರೀ ಪುಟ್ಟರಾಜುರವರು ಈ ಕಾರ್ಯಕ್ರಮವನ್ನ ಕುರಿತು ಒಂದೆರಡು ಮಾತುಗಳನ್ನ ಹಾಡಬೇಕು ಅಂತ ನಮ್ಮ ಶಾಲೆಯಲ್ಲಿ ಇದೇ ಶಾಲೆಯಲ್ಲಿ ಶಿಕ್ಷಣ ಮಾಡಿರ್ತೇವೆ. ಈಗ ನಮ್ಮ ಶಾಲೆಯಲ್ಲಿ ಇವರು ಗುರುಗಳಾಗಿ ಸೇವೆ ಸಲ್ಲಿಸಿ ಈ ನಮ್ಮ ಶಾಲೆಯಲ್ಲಿ ಇವರು ಬೀಳ್ಕೊಡುಗೆ ಸಮಾರಂಭದ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕಂತೆಲ್ಲ ಬಂದು ಕೇಳಿದಾಗ ಊರಿನವರೆಲ್ಲ ಸೇರಿ 22 ಸುತ್ತಮಿಂದು ಇಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಅವರಿಗೂ ಸಮಾರಂಭದ ಕಾರ್ಯಕ್ರಮದಲ್ಲಿ ಅವ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ ನಮ್ಮ ಹುಡುಗರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ ನಾನು 2 ಮಾತನ್ನು ಮುಗಿಸ್ತೇನೆ. ಈ ಒಂದು ಸುಂದರ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರುವಂತ ಬಹುಶಃ ಒಂದು ಕಾರ್ಯಕ್ರಮವನ್ನು ಕುರಿತು ಊರಿನ ಮೇಲೆ ಅಭಿಮಾನವನ್ನು ಇಟ್ಕೊಂಡು ಹಲವಾರು ಜನ ಊರಿನ ಮುಖಂಡರುಗಳು ಹಿರಿಯರು ಬಂದಿದ್ದಾರೆ. ತುಂಬಾ ಖುಷಿಗೆ ಬರುವಂತಹ ವಿಚಾರ. ಇದು ನಮ್ಮ ಊರಿನ ಹೆಮ್ಮೆಯ ಪ್ರತೀಕವಾಗಿರುವಂತಹ ಶಾಲೆ, ಅದ್ರ ಮೇಲೆ ಅಭಿಮಾನ ಇರುವಂತದ್ದು. ಬಹುಶಃ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕು ಅಂದ್ರೆ ಇನ್ನು ಮುಂದೆ ನೋಡ್ತೀವಿ, ಶಾಲೆ ಕಾರ್ಯಕ್ರಮ ಅಂದ್ರೆ ಅದು ನಮ್ಮ ಕಾರ್ಯಕ್ರಮ. ಆ ನಿಟ್ಟಿನಲ್ಲಿ ಶಾಲೆಯನ್ನು ನಮ್ಮನ್ನು ಉಳಿಸ್ಕೊಂಡು ಹೋಗ್ಬೇಕು. ಶಾಲೆಯನ್ನು ನಾವು ಉಳಿಸ್ಕೊಂಡು ಹೋದಾಗ ಶಾಲೆ ನಮ್ಮನ್ನು ಉಳಿಸ್ತಾ ಇರುವಂತದ್ದು. ಸರ್ಕಾರ ಮಟ್ಟದಲ್ಲಿ ಏನಾದ್ರೂ ಒಂದು ಅಂಗಸಂಸ್ಥೆ ಇದೆ ಅಂದ್ರೆ ಪ್ರತಿಯೊಂದು ಊರುಗಳಲ್ಲೂ ಅದು ಶಾಲೆ ಆಗಿರ್ತದೆ. ಆ ಒಂದು ಶಾಲೆಯಲ್ಲಿರುವಂತಹ ಸೇವೆ ಸಲ್ಲಿಸುವಂತಹ ಶಿಕ್ಷಕರನ್ನ ಬೀಳ್ಕೊಡುವಂತಹ ಒಂದು ಸುಂದರ ಕಾರ್ಯಕ್ರಮ. ಬಹುಶಃ ಇವತ್ತಿನ ದಿನ ನನಗೆ ಬರೋದಕ್ಕೆ ತುರ್ತು ಕೆಲಸಗಳು ಜಾಸ್ತಿ ಇರೋದ್ರಿಂದ ಕಳೆದ 2 ತಿಂಗಳಿಂದಲೇ ಒಂದು ಸನ್ಮಾನ ಮಾಡಿದ್ದಾರೆ ಎಲ್ಲರೂ ಇದ್ದಾರೆ. ನೋಡಿರ್ಬೋದು, ಇವತ್ತು ಅನಿವಾರ್ಯ ಕಾರ್ಯಗಳಿಂದ ಬರಲೇಬೇಕು ಅನ್ನೋ ಒತ್ತಡ ಮಾಡೋದಕ್ಕೆ ನಾನು ಕೆಲಸಗಳನ್ನ ಮುಂದಿಟ್ಕೊಂಡೇ ಇವತ್ತಿನ ದಿನ ಇಲ್ಲಿ ಬಂದಿದ್ದೀನಿ. ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಪ್ರಮುಖ ಘಟ್ಟವನ್ನು ವಹಿಸಿಕೊಂಡಿರುವಂತಹ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರುವಂತಹ ಈ ಶಾಲೆಯ ಮುಖ್ಯಗುರುಗಳಾಗಿರುವಂತಹ ಶ್ರೀಯುತ ಮಾದೇವಿನವರವರೇ ಹಾಗೂ ರಾಮಯ್ಯನವರೇ ಹಾಗೂ ಅಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಾಗಿರುವಂತಹ ಶ್ರೀಯುತ ದೇವರಾಜರವರೇ, ಸ್ನೇಹಿತರೇ,
ಅದೇ ರೀತಿ ಶ್ರೀಯುತ ಪುಟ್ಟರಾಜರವರು ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಅಧ್ಯಕ್ಷರು, ಅದೇ ರೀತಿ ನಮ್ಮ ಸ್ನೇಹಿತರಾದಂತಹ ಆತ್ಮೀಯರಾದಂತಹ ಕಾಂತರಾಜರವರೇ ಹಾಗೂ ಈ ಶಾಲೆಯ STMC ಅಧ್ಯಕ್ಷರವರೇ ಹಾಗೂ ಈ ಶಾಲೆಯ ಶಿಕ್ಷಕರೇ ಹಾಗೂ ನಮ್ಮ ಹಿರಿಯರು ಊರಿನ ಮುಖಂಡರಾದಂತಹ ಸೋಮಣ್ಣ ಅವರೇ, ನಮ್ಮ ಹಿರೇಕೋಟೆ ಆತ್ಮೀಯ ಸ್ನೇಹಿತರು ಆಗಿರುವಂತಹ ಶ್ರೀಯುತ ನಾಗೇಶ್ ಅವರೇ, ಮಹದೇವಣ್ಣ ಅವರೇ, ಮೆಂಬರ್ ಆಗಿರುವಂತಹ ಶ್ರೀಯುತ ಮಹೇಂದ್ರ ಅವರೇ ಹಾಗೂ ಪುಟ್ಟಸ್ವಾಮಿ ಅವರೇ ಹಾಗೂ ಈ ನಮ್ಮ ಸ್ನೇಹಿತರಾದಂತಹ ಮಹೇಶ್ ಅವರೇ ಹಾಗೂ ನಮ್ಮ ಅಣ್ಣ ಆಗಿರುವಂತಹ ಶ್ರೀಯುತ ಮಹೇಂದ್ರ ಅವರೇ ಹಾಗೂ ಈ ಭಾಗದ CRPಗಳಾಗಿರುವಂತಹ ಶ್ರೀಯುತ ಮಹಾದೇವರೇ ಅವರೇ, ಈ ಒಂದು ಸುಂದರ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬ ಶಿಕ್ಷಕರಿಗೂ ಸಹ ವೃತ್ತಿ ಜೀವನದಲ್ಲಿ ಅವನು ಸೇವೆಗೆ ಬರುವಂತಹ ಜಾಗಗಳು ಅನಿವಾರ್ಯವಾಗಿರುತ್ತೆ. ಅಲ್ಪನೆ ಸಲ್ಲಿಸಿರ್ತೀವಿ. ಈ ಸೇವೆಯಲ್ಲಿ ನಮ್ಗೆ ಸಾರ್ಥಕ ಜೀವನವನ್ನ ಕಾಣುವಾಗ ವಿದ್ಯಾರ್ಥಿಗಳು ನಮ್ಮನ್ನ ನಮಸ್ತೆ ಅಂತಂದ್ರೆ ನಾವು ಮಾಡಿರುವಂತ ಸೇವೆಗೆ ಸಾರ್ಥಕತೆ ಕಾಣುತ್ತೆ. ಸೊ ಬೇರೆಲ್ಲಾ ವ್ಯಕ್ತಿಗಳಿಗಿಂತ ಶಿಕ್ಷಕ ಅತ್ಯಂತ ಹೆಚ್ಚು ಜವಾಬ್ದಾರಿಯುತವಾಗಿ ಕೆಲಸ ಮಾಡಿರ್ತಾರೆ. ಅದನ್ನ ನಾವು ನೆನಪು ಮಾಡ್ಕೊಳ್ತೀವಿ. ಇವತ್ತು ನಮ್ಮ ಸ್ನೇಹಿತರು ಪುಟ್ಟರಾಜ್ ಮಾತಾಡ್ತಾ ಹೇಳಿದ್ರು, ನಾನು ಇದೇ ಶಾಲೆಯಲ್ಲಿ ಓದಿದ್ದೀನಿ ಅನ್ನುವಂಥದ್ದು. ಇಂತಹ ಅಭಿಮಾನದ ಮಾತುಗಳು ಬರುವಂಥದ್ದು. ಬಹುಶಃ ಈಗ ಕೂತಿದ್ದಾರೆ ಈ ಶಾಲೆಯಲ್ಲಿ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಅಲ್ಲಿ ಕೆಲವೊಂದು ಕಾರ್ಯಗಳು ಇಲ್ಲೇ ಮಾಡಿದ್ರೆ ನಮಗೂ ಸ್ನೇಹ ಔಟ್ಲೆಟ್ ಬಿಲ್ಡಿಂಗ್ ಇದೆ ಅಲ್ಲ ಕಟ್ಟಿದ್ದು ನೀವೇ ಇದು ಮಾಡಿದ್ರಿ ಅನ್ಸುತ್ತೆ. ಅಂದ್ರೆ ಊರಿನ ಬಗ್ಗೆ ಇರುವಂತಹ ಅಭಿಮಾನ. ನಮ್ಮ ಉದ್ದೇಶ ಅಷ್ಟೇ, ಮುಂದಿನ ದಿನಮಾನಗಳಲ್ಲೂ ಅಷ್ಟೇ ಈ ಶಾಲೆ ಉಳಿಬೇಕಾಗಿದೆ. ಈ ಶಾಲೆ ಉಳಿಯೋದಕ್ಕೆ ನಮ್ಮಲ್ಲಿ ವಿದ್ಯಾರ್ಥಿಗಳನ್ನ ಹೆಚ್ಚು ಹೆಚ್ಚು ದಾಖಲೀಕರಣ ಮಾಡಬೇಕು. ಇದುವರೆಗೂ ಸುದೀರ್ಘವಾಗಿ ನಮ್ಮ ಶಾಲೆಯಲ್ಲಿ ಸೇವೆ ಸಲ್ಲಿಸುವಂತ ನಿವೃತ್ತಿ ಹೊಂದ್ತಾ ಇದ್ದಾರೆ. ಅವರ ಕಾರ್ಯಕ್ರಮಗಳನ್ನ ನೀಡುವಾಗ ಹಿಂದೆ ಗುರುಕುಲ ಇತ್ತಲ್ಲ, ಆ ಗುರುಕುಲದಲ್ಲೂ ಸಹ ಶಿಕ್ಷಣವನ್ನು ಪಡೆದಂತಹ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಮಾಡ್ತಿದ್ದಾರೆ. ಬೀಳ್ಕೊಡುಗೆ ಅನ್ನುವಂತ ಪದದಲ್ಲೇ ಬೆಳೆವ ಕೊಡೆಯಾಗುವಂತ ಬೆಳೆವ ಕೊಡೆಯಾಗುವಂದ್ರೆ ಮುಂದೆ ಇನ್ನೊಂದಷ್ಟು ಜನವನ್ನ ಬೆಳೆಯುವಂತೆ ಮಾಡು, ಕೊಡೆಯಾಗುವಂತೆ ಛತ್ರಿ ಆಗು, ನೆರಳಾಗುವಂತೆ, ಮತ್ತೆ ಅದನ್ನ ಬಿಳಿಯ ಕೊಡೆಯಾಗುವಂತ ಹೇಳಿದಂತೆ. ಬಿಳಿಯ ಕೊಡೆಯಾಗುವಂದ್ರೆ ಪಾರದರ್ಶಕವಾದ, ನಿರ್ಮಲವಾದ, ಪರಿಶುದ್ಧವಾದಂತಹ ಸಮಾಜಕ್ಕೆ ಒಂದಷ್ಟು ಹಿತವಚನವನ್ನು ನೀಡುವಂತಹ ವ್ಯಕ್ತಿ ನೀನಾಗಿ ಬೆಳಿ ಅನ್ನುವಂಥದ್ದನ್ನ ಆಶೀರ್ವಚನ ಮಾಡೋದಕ್ಕೋಸ್ಕರ ಊರಿನ ಮುಖಂಡರುಗಳು ಅಂದ್ರೆ ಕಾಡಿನಲ್ಲಿ ಬೋಧನೆ ಮಾಡ್ತಾ ಇರುವಂತಹ ಮಕ್ಕಳುಗಳಿಗೆ ಹಿರಿಯರು ಬಂದಿದೆ, ಋಷಿ ಮುನಿಗಳು ಬಂದು ಆಶೀರ್ವಚನ ಮಾಡ್ತಿದ್ರು. ಸೊ ಅಂತಹ ಪದ್ಧತಿಯಿಂದ ಬಂದಂತದ್ದು ಈ ಬೀಳ್ಕೊಡುಗೆ ಕಾರ್ಯಕ್ರಮ. ಸೊ ಈ ನಿಟ್ಟಿನಲ್ಲಿ ಇವತ್ತು ಸೇವಾ ನಿವೃತ್ತಿಯನ್ನು ಹೊಂದ್ತಾ ಇರುವಂತಹ ಈ ಶಿಕ್ಷಕರಿಗೆ ನಮ್ಮೂರಿನ ಎಲ್ಲಾ ಹಿರಿಯ ಮುಖಂಡರು, ಕಡಿಮೆ ವಯಸ್ಸಿನಿಂದ ವೃದ್ಧಾಪ್ಯದವರೆಗೂ ಎಲ್ಲಾ ಹಿರಿಯ ಮುಖಂಡರು ಇದ್ದಾರೆ. ಇವರೆಲ್ಲ ಆಶೀರ್ವಚನ, ಇವರ ಆಯಸ್ಸು ಆರೋಗ್ಯವನ್ನು ಇನ್ನೂ ಹೆಚ್ಚು ಮಾಡಲಿ ಅನ್ನುವಂಥದ್ದು. ಈ ಒಂದು ಕಾರ್ಯಕ್ರಮದಲ್ಲಿ ಅವ್ರ ಮುಂದಿನ ಜೀವನಗಳು ಚೆನ್ನಾಗಿರ್ಲಿ ಅನ್ನುವಂತ ಮಾತುಗಳನ್ನ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಮಾತನಾಡಿ ಅವಕಾಶ ಕೊಟ್ಟಂತ ಎಲ್ಲರೂ ಅನಿಸುತ್ತೆ. ಈ ಒಂದು ಕಾರ್ಯಕ್ರಮದ ಪ್ರಮುಖ ಕೇಂದ್ರ ಬಿಂದುಗಳಾದಂತಹ ಮಾದೇವೇಶ್ ಸರ್ ಹಾಗೂ ರಾಮಸರ್ ಅವರೇ, STMC ಎಲ್ಲ ಪದಾಧಿಕಾರಿಗಳೇ, ಗ್ರಾಮದ ಮುಖಂಡರುಗಳೇ, ಹಾಗೆ ಎಲ್ಲ ಪೋಷಕ ವೃಂದದವರೇ ಹಾಗೂ ನನ್ನ ನೆಚ್ಚಿನ ಪುಟಾಣಿ ಮಕ್ಕಳೇ, ಹಾಗೆ ಶಿಕ್ಷಕ ವೃಂದದವರೇ, ಈ ದಿನ ನಮ್ಮ ಶಿಕ್ಷಣ ಇಲಾಖೆಯಲ್ಲಿ 60 ವರ್ಷಗಳನ್ನು ಪೂರೈಸಿ ನಿವೃತ್ತಿ ಹೊಂದಿರತಕ್ಕಂಥ ಶ್ರೀಯುತ ರಾಮೋಸ್ ಸರ್ ಮತ್ತು ಮಾದೇವ್ ಸರ್ ಅವರಿಗೆ ಬೀಳ್ಕೊಡುಗೆ ಸಮಾರಂಭವನ್ನು ಈ ಶಾಲೆ ವತಿಯಿಂದ ತಾವೆಲ್ಲ ಅಂದ್ಕೊಂಡಿದ್ದೀರ. ನಿಜಕ್ಕೂ ಇದು ಶ್ಲಾಘನೀಯ. ಶಿಕ್ಷಕ ವೃತ್ತಿ ಅಷ್ಟೇ ಪವಿತ್ರವಾದಂಥದ್ದು. ನಿಮ್ಮ ನೀಡಿ ದಾನ ಮಾಡುವಂಥ ಶ್ರೀಯುತರಿಗೆ ಇದರ ಅಭಿನಂದನಾ ಕಾರ್ಯಕ್ರಮ. ಶ್ರೀಯುತರಿಗೆ ಆ ಭಗವಂತ ಆಯಸ್ಸು ಅಷ್ಟೈಶ್ವರ್ಯ ಭಾಗ್ಯಗಳನ್ನು ಕೊಟ್ಟು ಆರೋಗ್ಯವಂತರಾಗಿ ಸದಲಿ ಅಂತೇಳಿ ಹಾರೈಸ್ತಾ ಕಾರ್ಯಕ್ರಮಕ್ಕೆ ವಿಳಂಬವಾಗಿ ಬಂದಿರುವಂತಹ ನಮ್ಮ ಮಹೇಂದ್ರ ಸರ್ ಅವರಿಗೂ ಮತ್ತು ಅನಿಲ್ ಸರ್ ಅವರಿಗೂ ಮತ್ತು ಶೈಲಜಾ ಮೇಡಮ್ ಅವರು, ಮಾನಸ ಮೇಡಮ್ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ನನ್ನೂರಿನ ಎಲ್ಲ ಬೇರೆಯುವಂಥ ಹಿರಿಯರಿಗೆ ಹಾಗೂ ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರ್ತಕ್ಕಂಥ ರಾಮು ಸರ್ ಹಾಗೂ ಮಾದೇವ್ ಸರ್ ಅವರಿಗೆ, ಇದನ್ನ ನಮ್ಮ ಗ್ರಾಮಸ್ಥರು ಒಂದು ಕಾರ್ಯಕ್ರಮವನ್ನು ಹಾಕೊಂಡಿದ್ದೀವಿ ಅಂತೇಳಿ ನನ್ನ ಸಹೋದರರಿಗೆ ಫೋನ್ ಮಾಡಿ ಸರ್ ಬರಬೇಕು ಅಂತ ಹೇಳಿ ಇವತ್ತಾಗಲೇ ಒಂದು ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಬಂದಿದ್ದೀವಿ. ನಮ್ಮಲ್ಲಿ ತಳವಾದಿಯಲ್ಲೂ ಒಬ್ಬರು ಸೈರಾಜ್ ಅಂತೇಳಿ ಮೇಡಮ್ ರಿಟೈರ್ಡು CRP ಕಾರ್ಯಕ್ರಮಕ್ಕೆ ಬಂದಿದ್ದರು. ನಾನು ಅಲ್ಲಿ ಅಧಿಕೃತವಾಗಿ ಸ್ವಲ್ಪ ಹೆಚ್ಚು ಹೊತ್ತು ಇರಬೇಕಾಗಿತ್ತು, ಅದಕ್ಕೋಸ್ಕರ ತಳವಾದಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀವಿ. ಚೆನ್ನಾಗಿ ಅಂತೇಳಿ ಅಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಹಾಗೆ ಇಷ್ಟೊತ್ತವರೆಗೆ ಎಲ್ಲ ಶಿಕ್ಷಕ ವೃತ್ತಿಯಲ್ಲಿ ಆಗ್ತಕ್ಕಂಥ ಆಗುವಗಳ ಬಗ್ಗೆ ಸಹೋದರ ಚಂದ್ರಪ್ಪ ಸಾಕಷ್ಟು ವಿಷಯವನ್ನು ಹೇಳಿದ್ದಾನೆ. ಹಾಗೆ ಸರ್ಗಳು ಮಾತಾಡಿದ್ದಾರೆ, ನಮ್ಮ CRP ಸಹ ಮಾತನಾಡಿದ್ದಾರೆ. ಅದಕ್ಕೆ ನಾನು ಇರ್ತಕ್ಕಂಥ ಎಲ್ಲ ಹಿರಿಯರಲ್ಲೂ ಒಂದು ಮಾತು ಕೇಳ್ತಾ ಇದ್ದೀನಿ. ನಮ್ಮ ಶಾಲೆಗೆ ನಾವು ಬೇಡಿಕೆ ರೂಪದಲ್ಲಿ ಕೊಡ್ತಕ್ಕಂಥ ವ್ಯಕ್ತಿಗಳಿಗೆ ನಾವು ನಮ್ಮ ಶಾಲೆಗೆ ಸಣ್ಣ ಸನ್ಮಾನವನ್ನಾದರೂ ಒಂದು ಗೌರವ ಸೂಚಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಅದು ಪುಟಾಣಿಗಳವರೇ, ದೇವರಗಳವರೇ, ನಾನು ನಿಮಗೆ ಫೋನ್ ಮಾಡ್ತೇನೆ.
ಸ್ವಲ್ಪ ಸಣ್ಣದ ಒಂದು ಕಾರ್ಯಕ್ರಮವನ್ನು ಮಾಡಿ ಅವರಿಗೆ ಒಂದು ಗೌರವ ಸೂಚನೆ ಮಾಡೋದು. ನಮ್ಮ ಶಾಲೆಗೆ ಏನಾದರೂ ಬೇರೆ ಬೇರೆ ಕಡೆಯಿಂದ ಅಂಥ ವ್ಯಕ್ತಿಗಳು ಶಾಲೆಗಳಿಗೆ ಏನಾದರೂ ಒಂದು ಸಹಾಯವನ್ನು ಮಾಡ್ತಾರೆ ಅಷ್ಟು ಹೇಳ್ತಾ. ಮತ್ತು ಇದು ನಿಮ್ಮಲ್ಲಿ ಎಲ್ಲರಲ್ಲೂ ಒಂದು ಮನವಿಯನ್ನು ಮಾಡ್ತೇನೆ. ಕೆಲವು ಜನ ಆರ್ಥಿಕವಾಗಿ ಪ್ರಬಲ ಇರ್ತಕ್ಕಂಥವ್ರು ಅಥವಾ ಏನಾದರೂ ಆಗಿರ್ತಕ್ಕಂಥವ್ರು ಬೇಕಾದರೆ ಖಾಸಗಿ ಶಾಲೆಗೆ ಮಕ್ಕಳನ್ನು ಸೇರಿಸ್ತಾರೆ. ಕೆಲವು ಕೂಲಿ ಮಾಡುವಂಥ ಕುಟುಂಬದವರು ಸಹ ಇವತ್ತು ಮಕ್ಕಳನ್ನು ತೆಗೆದುಕೊಂಡ್ರೆ ಖಾಸಗಿ ಶಾಲೆಗೆ ಸೇರಿಸ್ತಾರೆ. ದಯಮಾಡಿ ಅವ್ರಿಗೆ ಮನವರಿಕೆ ಮಾಡಿ. ನಮ್ಮಲ್ಲಿ ಮಕ್ಕಳ ಸಂಖ್ಯೆ ಹೆಚ್ಚಾದರೆ ಕ್ವಾಲಿಫೈಡ್ ಟೀಚರ್ಸ್ಗಳು ನಮ್ಮಲ್ಲಿ ಬರ್ತಾರೆ. ಈ ಶಾಲೆಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ಶಿಕ್ಷಣವನ್ನು ಕಲಿತು ಇವತ್ತಾಗಲೇ ಮೆಡಿಕಲ್ ಮಾಡ್ತಕ್ಕಂಥ ಹುಡುಗರು ನಮ್ಮ ಶಾಲೆಯಲ್ಲಿ ಇಲ್ಲೇ ಕಲಿತು ಹೋಗಿದೆ. ಇವತ್ತು ಮೆಡಿಕಲ್ ಮಾಡ್ತಾ ಇದ್ದಾರೆ. ಇದು MDಗೂ ಸಹ ಸಿಕ್ಕಿದೆ ಅಂತ ಒಂದು ಪ್ರತಿಭೆ ಇಂಥ ಒಂದು ಕನ್ನಡ ಶಾಲೆಯಲ್ಲಿ ಅರಳಿ ಹೋಗಿದೆ. ಅದರಿಂದ ಅಂಥ ಅದ್ಭುತಗಳು ನಮ್ಮ ಶಾಲೆಯಲ್ಲಿ, ನಮ್ಮ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ನಡೀತಾರೆ. ನಾವು ದಯಮಾಡಿ ಅವರ ಮನವರಿಕೆಯನ್ನು ಮಾಡಬೇಕು. ಹಿರಿಯರು, ಗ್ರಾಮಸ್ಥರು, ನಮ್ಮ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರಾಗಿರ್ಬೋದು, ಹಾಲಿ ಸದಸ್ಯರಾಗಿರ್ಬೋದು, ಇರ್ತಕ್ಕಂಥ ಎಲ್ಲರೂ ಸಹ ನಾವು ಶಾಲೆಗೆ ಇಲ್ಲಿಗೆ ಸೇರಿಸೋಣ ನಮ್ಮ ಮಕ್ಕಳನ್ನ ಅಂತಕ್ಕಂಥ ಒಂದು ಭಾವನೆಯಿಂದ ಇಡಿ ಎಲ್ಲರಿಗೂ ಹೇಳಿ. ಧನ್ಯವಾದ.
ಗಂಡನ್ನ ತಾಗಿ ಕೊಟ್ಟಿದ್ದೀವಿ ನಾವು ಗಂಡಿನ ಕೈ ಹೊಡೆಯಲ್ಲ ಅಂತ ಹೊಡಿಜಮ್ಮ ಬರ್ಲ ಕೆಳಗಡೆ ಹೋಗ್ಲ ಕೆಳಗಡೆ ಅಲ್ಲೋಗಿ ಚೇರ್ಗಳು ಇಸುವ ಅಲ್ದೆ ಆ ಕಡೆ ರೂಮ್ ನಲ್ಲಿ ಪುಟ್ರಾಜು ಆ ಕಡೆ ರೂಮ್ ಅಲ್ಲಿ ಕಣ ಊಟ ಹಾಂ ಹಾಂ ಬರೀ ಸಾಕು ಏನು ನಿಂತೋಗ್ಬಿಟ್ರಿ ನಾಗರಾಜು ಕರಿ ಒಳಗೆ ಕರೀಲಿ ಮಾಡ್ತಾರ ಹಾಂ ಹಾಂ ಬಹುಶಃ ಈ ಒಂದು ಕಾರ್ಯಕ್ರಮದ ಮೆರುಗನ್ನ ಹೆಚ್ಚು ಮಾಡಿದ್ದಾರೆ ಅಂತ ನಾನು ಭಾವಿಸ್ಕೊಳ್ತೀನಿ. ಯಾಕೆಂದ್ರೆ ವಿವಿಧ ಗ್ರಾಮಗಳಿಂದ ಅಕ್ಕಪಕ್ಕದ ಎಲ್ಲಾ ಶಾಲೆಗಳಿಂದ ಶಿಕ್ಷಕರು ಸಹ ಇವ್ರ ಮೇಲೆ ಅಭಿಮಾನವನ್ನು ಇಟ್ಟು ಈ ಒಂದು ಕಾರ್ಯಕ್ರಮದಲ್ಲಿ ಸಣ್ಣ ಸಣ್ಣ ಇದು ಹೇಳ್ತಾ ಇದೆ. ಬಹುಶಃ ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಆಗಲಿಕ್ಕೆ ಕಾರಣ ಎಲ್ಲರೂ ಸಹ ಭಾಗಿಯಾದರು. ಅದಕ್ಕೆ ಪೂರಕವಾಗಿ ಈ ಒಂದು ಕಾರ್ಯಕ್ರಮವನ್ನು ಈ ಶಾಲೆಯ STMC ಎಲ್ಲ ಅಧ್ಯಕ್ಷರು ಮತ್ತು ಸದಸ್ಯರು ಒಳಗೊಂಡಂತೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವ ರೀತಿ ಇದೆಯಲ್ಲ ಅದು ಅತ್ಯಂತ ಸಾರ್ಥಕತೆಯನ್ನು ಕಾಣಿದೆ. ಕಾರ್ಯಕ್ರಮ ಯಶಸ್ವಿ ಆಗಿದೆ. ಇವರ ಬೀಳ್ಕೊಡುಗೆ ಅವರ ಖುಷಿಯನ್ನು ಕೊಟ್ಟಿದೆ, ಹೆಮ್ಮೆಯನ್ನು ಹೆಚ್ಚು ಮಾಡಿದೆ ಅಂತ ನಾನು ಭಾವಿಸ್ಕೊಳ್ತೀನಿ. ಈ ಒಂದು ಕಾರ್ಯಕ್ರಮ ಯಶಸ್ವಿ ಸಾರ್ಥಕವಾಗಿರುವಂತವ್ರಿಗೆ ಎಲ್ರಿಗೂ ಸಹ ಅಭಿಮಾನವನ್ನು ಇಟ್ಟುಕೊಂಡು ಈ ಶಾಲೆಯ ಮುಖ್ಯ ಶಿಕ್ಷಕರಾದಂತಹ ರಾಮಯ್ಯನವರು ಇಲ್ಲಿನ ಎಲ್ರಿಗೂ ಸಹ ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದೊಂದು ಖುಷಿ ವಿಚಾರ. ಈ ಒಂದು ಕಾರ್ಯಕ್ರಮ ಕುರಿತು ಎರಡು ಮಾತುಗಳನ್ನ ಮಾದೇನವರು ಹೇಳಬೇಕು ಅಂತ ವಿನಂತಿ ಮಾಡ್ಕೊಳ್ತೇನೆ. ಈ ದಿನ ನಾವು ಸುಮಾರು ಈ ಶಾಲೆಗೆ ಬಂದು ನಾನು 97ನೇ ಇಸ್ವಿಯಲ್ಲಿ ಬಂದದ್ದು. ಈ 97ನೇ ಇಸ್ವಿಯಿಂದ 2025 ಇಸ್ವಿಗೆ ಈ ಶಾಲೆಯಲ್ಲಿ ನಮ್ಮ ಕೈಲಾದಷ್ಟ ಮಕ್ಕಳಿಗೆ ವಿದ್ಯೆಯನ್ನು ಹೇಳ್ಕೊಟ್ಟಿದ್ದೀವಿ. ಆದರೂ ಸುಮಾರು 27 ವರ್ಷ ನಾನು ಈ ಸ್ಕೂಲಲ್ಲಿ ಸೇವೆ ಸಲ್ಲಿಸಿ ನಮ್ಮಿಂದ ಸುಮಾರು ಮಕ್ಕಳುಗಳು ವಿದ್ಯೆಯನ್ನು ಪಡ್ಕೊಂಡಿದ್ದಾರೆ. ಎಲ್ಲರಿಗೂ ಸಹ ನಾವು ಹೇಳಿದ್ದು ಬುದ್ಧಿವಂತರಾಗಬೇಕು, ವಿದ್ಯೆ ಓದಬೇಕು, ಚೆನ್ನಾಗಿರ್ಬೇಕು, ಮುಂದೆ ವಿದ್ಯಾವಂತರಾಗಿ ಒಂದು ಉದ್ಯೋಗ ಸೇರ್ಕೊಳ್ರಪ್ಪ ಅಂತ ಹೇಳ್ತಾ ಇದ್ದು. ವಿದ್ಯೆ ಸಾಧಕನ ಸೊತ್ತೆ ಹೊರತು ಸೋಮಾರಿಯ ಸೊತ್ತಲ್ಲ ಅನ್ನುವಂಥದ್ದು. ದುಡ್ಡು ದೊಡ್ಡಪ್ಪ ಆದ್ರೆ ವಿದ್ಯೆ ಅವರಪ್ಪ ಅಂತ ಹೇಳ್ತಾರೆ. ಬಹುಶಃ ಆ ವಿಚಾರವನ್ನು ಮಾರ್ಮಿಕವಾಗಿ ತಿಳಿಸಿದ್ದಾರೆ. ಶಿಕ್ಷಣ ಎಲ್ಲರಿಗೂ ಸಿಗುವಂತ ಆಗ್ಬೇಕು ಅಂತ ಆಶಯವನ್ನು ವ್ಯಕ್ತಪಡಿಸ ಈ ಒಂದು ಕಾರ್ಯಕ್ರಮವನ್ನು ಕುರಿತು ನಿವೃತ್ತಿ ಹೊಂದ್ತಾ ಇರುವಂತಹ ರಾಮಯ್ಯನವರು ಒಂದೆರಡು ಮಾತಾಡಬೇಕು ಅಂತ ನಮ್ಮ ಆಲಹಳ್ಳಿ ಶಾಲೆಯ ಮುಖ್ಯಸ್ಥರು, ಗ್ರಾಮಸ್ಥರು ಎಲ್ಲ ಸೇರಿ ನಮಗೆ ಈ ಒಂದು ಸನ್ಮಾನವನ್ನು ಏರ್ಪಡಿಸಿದ ತುಂಬ ಸಂತೋಷ. ಮತ್ತು ನಮ್ಮ ಶಾಲೆಯಲ್ಲಿ ಓದಂಥ ಮಕ್ಕಳು SLCಯಲ್ಲಿ ಈ ಶಾಲೆಯಲ್ಲಿ ಒಬ್ಬ ಮಕ್ಕಳು ಫೈಲ್ ಆಗಿರುವಂಥ ಎಲ್ಲ ಮಕ್ಕಳು ಪಾಸ್ ಆಗಿದ್ದಾರೆ. ಅದು ಕೇಳಿ ನನಗೆ ತುಂಬ ಸಂತೋಷ ಆಯಿತು. ಆದ್ದರಿಂದ ಎಲ್ಲ ಗ್ರಾಮಸ್ಥರು, ಮುಖ್ಯಸ್ಥರಿಗೆಲ್ಲ ನನ್ನ ಧನ್ಯವಾದಗಳು. ಸಾರ್ಥಕ ಜೀವನದಲ್ಲಿ ನಮ್ಮ ಶಿಕ್ಷಣವೂ ಸಹ ಸಾರ್ಥಕತೆ ಆಗಿದೆ ಎನ್ನುವಂಥ ಭಾಷೆಯನ್ನು ಆಡಿದಂತಹ ಶ್ರೀಯುತರಿಗೆ ಧನ್ಯವಾದಗಳು. ಮುಂದಿನ ದಿನಮಾನಗಳು ಸಹ ಒಳ್ಳೊಳ್ಳೆ ಶಿಕ್ಷಕರು ಬರೋದ್ರಿಂದ ದಯಮಾಡಿ ಇವರನ್ನ ಗ್ರಾಮಸ್ಥರು ಅಷ್ಟೇ ನಮ್ಮ ವಿದ್ಯಾರ್ಥಿಗಳನ್ನ, ಬಹುಶಃ ಆರ್ಥಿಕವಾಗಿ ದುರ್ಬಲ ಆಗಿರುವಂತಹ ವಿದ್ಯಾರ್ಥಿಗಳನ್ನಾದರೂ
ನಮ್ಮ ಸರ್ಕಾರಿ ಶಾಲೆಗಳಿಗೆ ಸೇರಿಸಲಿ ಎನ್ನುವಂತ ಆಲೋಚನೆಯಿಂದ ಅವ್ರು ಬರಲಿ. ಸರ್ ನಮ್ಮ ಇವರು ಮಹೇಂದ್ರ ಅವರು ಹೇಳ್ತಿದ್ದಾಗೆ ಆರ್ಥಿಕವಾಗಿ ಪ್ರಬಲವಾಗಿರುವ ಬೇರೆ ಕಡೆ ಆದ್ರೂ ಊರಿನ ಗ್ರಾಮಸ್ಥರಾದ್ರೂ ಈ ಒಂದು ವಿದ್ಯಾರ್ಥಿಗಳನ್ನು ನಮ್ಮಲ್ಲಿ ಹಾಕಿ ಈ ವರ್ಷ ಇರುವಂತಹ ವಿದ್ಯಾರ್ಥಿಗಳ ಸಂಖ್ಯೆ ಮತ್ತೆ ದ್ವಿಗುಣ ಆಗ್ಲಿ. ಹಿರಿಯ ಪ್ರಾಥಮಿಕ ಶಾಲೆಗಳು ಮುಚ್ತಾ ಇದ್ದೇವೆ, ಆದ್ರೆ ಹಿರಿಯ ಪ್ರಾಥಮಿಕ ಶಾಲೆಗಳು ಉಳಿದಿವೆ. ಆ ಉಳಿವನ್ನ ಮತ್ತೆ ಉಳಿಸ್ಕೊಂಡು ಹೋಗೋಣ, ಶಾಲೆಯನ್ನ ಮತ್ತೆ ಗಟ್ಟಿಗೊಳಿಸೋಣ ಅನ್ನೋ ನಿಟ್ಟಿನಲ್ಲಿ ನಮ್ಮ ಊರಿನ ಗ್ರಾಮಸ್ಥರು ಮತ್ತು ಎಸ್ಟಿಎಂ ಸದಸ್ಯರು ಪ್ರೇರಿತವಾಗಿ ಬೆನ್ನೆಲುಬಾಗಿ ನಿಂತರೆ ಎನ್ನುವಂತ ಆಶಾಭಾವನೆಗಳನ್ನು ವ್ಯಕ್ತಪಡಿಸ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಸಹಕರಿಸಿಕೊಂಡು ಈ ಕಾರ್ಯಕ್ರಮದಲ್ಲಿ ನೆರವು ಸರ್ವರಿಗೆ ಆಹ್ವಾನಿಸುತ್ತಾ ದಯಮಾಡಿ ಊಟದ ವ್ಯವಸ್ಥೆ ಮಾಡಲಾಗಿದೆ, ಎಲ್ಲರೂ ಊಟವನ್ನು ಸ್ವೀಕರಿಸಬೇಕು ಅಂತ ಹೇಳ್ತಾ ಎಲ್ಲರಿಗೂ ಒಂದು ಸುತ್ತ ಈ ಕಾರ್ಯಕ್ರಮದಲ್ಲಿ ಮುಗಿಸ್ತಾ ಇದ್ವಿ. ಲೇಟಾಗಿ ಬಂದೆ ಕುಮಾರ. ನೋಡಲ್ಲಿ ಫೋಟೋ ತಕತ್ತ ಕಣ್ಣೆ ನೋಡಲ್ಲಿ. ಏನಿಲ್ಲ, ಈ ಹತ್ರ ಇಲ್ಲ ಪತ್ರ ಇಲ್ಲ. ಈಗ ನಿಮ್ಮ ಅಪ್ಪ ಹೋಗಿ ಆಗೋಯ್ತು, ಅಲ್ಲಿ ಹಿಡ್ಕತ್ತ ನೋಡಲ್ಲಿ. ನೀರು ಇವ್ರಿಗೆ ಇದಾಕ ನೀವಲ್ಲ ಸಾಂಬಾರು. ಫ್ರಿಜ್ ಹಾಕಿ ನೋಡಕ್ಕೆ ಹೋಗಿದ್ದೆ ನೀವು? ಫ್ರಿಜ್ಜಾ? ಅಲ್ಲೇ ನೋಡ್ತೀನಿ ನಾವು. ಅಲ್ಲಿ ಕೊಡ್ತಾ ಅಲ್ಲಿ ಚಂದ್ರ, ಅಲ್ಲಿ ಕೊಡ್ತಾ ಅಲ್ಲಿ. ಏನಕ್ಕೆ ನೀ ಹಾಕ್ಸಿಲ್ಲ? ನಾಗರಾಜು ಒಂದು ಚೀಲ ಖಾಲಿ ಚೀಲ ಇದ್ರೆ ಪೇಪರ್ ಹಾಕೊಂಡ್ಲಿ. ಊಟ ಮಾಡಪ್ಪ. ಮೈನಸ್ ಮಾಡ್ಬಿಡೋರು.